ಯಾಕ್ರಿ? ಯಾಕೆ ಇಲ್ಲಿ ಬಂದು ಮಲಗಿದ್ದೀರಾ? ಅದು ರಾತ್ರಿ 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 ಏನಾಯ್ತು? ಈ ಮನೆ ಕೊಲ್ಯಾಪ್ಸ್ ಆಗ್ಬಿಟ್ರೆ ಏನ್ ಮಾಡೋದು? ಮನೆ ಯಾಕ್ರಿ ಕೊಲ್ಯಾಪ್ಸ್ ಆಗತ್ತೆ? ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಫ್ಯಾನ್ ತಿರುಗ್ತಾ ಇದೆಯಲ್ಲ, ಅದು ತಿರುಗ್ತಾ ಇರುವಾಗ ಫ್ಯಾನ್ ನನ್ನ ತಲೆ ಮೇಲೆ ಬಿದ್ದರೆ ನನ್ನ ತಲೆಯಲ್ಲೆಲ್ಲ ರಕ್ತ ಬರುತ್ತಲ್ವಾ? ಆಗ ನಾನು ಸತ್ತೋಗ್ತೀನಲ್ವಾ? ಹಾಗೆಲ್ಲ ಏನಕ್ರಿ ಆಗತ್ತೆ? ಯಾಕೆ ಹಾಗೆ ಹುಚ್ಚುಚ್ಚ ಕಲ್ಪನೆ ಮಾಡ್ಕೋತಾ ಇದ್ದೀರಾ? ಏನಾಗಲ್ಲ, ಸುಮ್ನೆ ಇರಿ. ನಾವಿಬ್ರು ಚೆನ್ನಾಗಿರ್ತೀವಿ, ನಮಗ್ ಮಕ್ಳಾಗತ್ತೆ, ಮೊಮ್ಮಕ್ಳಾಗತ್ತೆ, ಖುಷಿಯಾಗಿರ್ತೀವಿ. ನಮ್ ಮೊದಲನೇ ಮಗುಗೆ ಏನ್ ಹೆಸರಿಡೋಣ? ಭಯ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಏನಕ್ರಿ ಭಯ? ನಾನಿದ್ದೀನಲ್ವಾ? ಯಾಕ್ರಿ? ರಾತ್ರಿ ಮಾಡಿದ್ ಸಾಕಾಗಿಲ್ವಾ? ರಾತ್ರಿ ಏನ್ ಮಾಡ್ದೆ? ರಾತ್ರಿಯಲ್ಲಿ ಏನ್ ಮಾಡ್ತಾರೆ? ಊಟ. ಊಟ ಸಾಕಾಯ್ತು, ಟಿಫನ್ ಬೇಕಲ್ಲ? ಟಿಫನ್ ಬೇಯ್ತಾ ಇದೆ ನೋಡಿ. ಈಗ ಉರಿತಿರೋ ಗ್ಯಾಸು ಸಡನ್ ಆಗಿ ಬ್ಲಾಸ್ಟ್ ಆಗಿ ನಾವಿಬ್ರು ಸತ್ತೋಗ್ಬಿಟ್ರೆ? ಗ್ಯಾಸ್ ಯಾಕ್ರಿ ಬ್ಲಾಸ್ಟ್ ಆಗತ್ತೆ? ಏನೂ ಆಗಲ್ಲ. ಯಾವಾಗ್ಲೂ ಅದನ್ನೇ ಯೋಚನೆ ಮಾಡಬೇಡಿ, ಸ್ವಲ್ಪ ಬೇರೆ ತರನು ಯೋಚನೆ ಮಾಡಿ. ಇವಾಗ ಈ ಚಾಕುನ ತಗೊಂಡು ಸಡನ್ ಆಗಿ ಏನಾದ್ರೂ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡಿ ಅಂದಿದ್ದು. ಹೊಸದಾಗಿ ಮದ್ವೆ ಆಗಿದೀವಿ, ತುಂಬಾ ಚಳಿರೋ ಜಾಗಕ್ಕೆ ಹನಿಮೂನ್ಗೆ ಹೋದ್ರೆ ಹೇಗಿರತ್ತೆ? ಸಖತ್ ಬಿಸಿಯಾಗಿರುತ್ತೆ ರೀ. ನಾವು ಹನಿಮೂನ್ಗೆ ಹೋಗ್ಬೇಕಾದ್ರೆ ನಾವು ಹೋಗ್ತಾರೋ ಬಸ್ಸು ಯಾವ್ದಾರ ಕೆರೆಗೋ ನದಿಗೋ ಬಿದ್ದೋಗ್ಬಿಟ್ರೆ ನಾವು ಸತ್ತೋಗ್ಬಿಡ್ತೀವಲ್ವಾ? ಊಟಿಗೆ ಟಿಕೆಟ್ ಬುಕ್ ಮಾಡಿ ಹೋಗಿ.
ಯಾವಾಗ್ಲೂ ನನ್ನ ಜೊತೆ ಹೀಗೆ ಇರ್ತೀಯ ಅಲ್ವಾ? ನಾನಿರ್ತೀನಿ, ನೀವಿರ್ತೀರ ಅನ್ನೋದೇ ಡೌಟು. ಎಲ್ರು ಸಾಯೋ ತನಕ ಮಾತ್ರ ಜೊತೆಗಿರ್ತಾರೆ. ನಾನು ಸತ್ತ ಮೇಲೂ ನಿನ್ನ ಜೊತೆಗಿರ್ತೀನಿ, ಸತ್ಯವಾಗ್ಲು. ನಿಮ್ಮ ಗಂಡನ ಮನಸ್ಥಿತಿ ತುಂಬ ಹದಗೆಟ್ಟಿದೆ. ಇದೇ ರೀತಿ ಆದರೆ ಅವನು ಯಾವಾಗ ಸಾಯ್ತಾನೋ ಗೊತ್ತಿಲ್ಲ. ಐ ಆಮ್ ಸಾರಿ. ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸತ್ ಮೇಲೂ ಹೆದರ್ತಿದ್ದಾನೆ, ಕೋತಿ ಮುಂಡೆದು. ನೀವೇನು ಹೆದರ್ಕೋಬೇಡಿ, ಅವನನ್ನ ಮನೆಯಿಂದಾನೇ ಓಡಿಸ್ಬಿಡ್ತೀನಿ. ನಾನು ಸತ್ತ ಮೇಲೂ ನಿನ್ನ ಜೊತೆಗಿರ್ತೀನಿ, ಸತ್ಯವಾಗ್ಲು. ಸತ್ ಮೇಲೂ ಜೊತೆಲಿರ್ತೀನಿ ಅಂತ ಮಾತು ಕೊಟ್ಟಿದ್ದ, ಉಳಿಸ್ಕೊಂಡಿದ್ದಾನೆ. ಜೊತೆಲೇ ಇದ್ದಾನೆ, ಜೊತೆಲಿರ್ತಾನೆ, ಜೊತೆಲಿರ್ಲೇಬೇಕು. ನಮ್ಮಿಬ್ರದ್ದು ಬೇರೆ ತರ ಲವ್ ಸ್ಟೋರಿ. ನಿಮ್ಗೆ ಯಾಕದೆಲ್ಲ? ನಿಂಬೆಹಣ್ಣು ನಿವಾಳಿಸ್ಕೊಡಿ, ಅವ್ನು ಹೆದರ್ಕೊಳ್ದೇ ಇದ್ರೆ ಸಾಕು ನನ್ಗೆ.